ಗಣೇಶ ಹಬ್ಬಕ್ಕೆ ಮಾಡಲೇಬೇಕಾದ ಈ ಸಿಹಿ ಕಡುಬನ್ನ ತುಂಬಾ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂಚೂರು ಕೂಡ ಕ್ರ್ಯಾಕ್ಸ್‌ಗಳು ಬರದೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಫಸ್ಟ್ ಆಗಿ ನಾವು ಈ ಸಿಹಿ ಕಡುಬನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 2 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಮಿಕ್ಸಿ ಜಾರ್‌ಗೆ ಹಾಕೊಂಡು ತರಿತರಿಯಾಗಿ ರುಬ್ಕೊಂಡು ತಗೋಬೇಕಾಗತ್ತೆ. ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ಇದನ್ನ ರುಬ್ಕೋಬೇಕು. ತುಂಬಾ ಸಣ್ಣದಾಗಿ ರುಬ್ಕೋಬೇಕು. ನೀವು ಮಿಕ್ಸಿ ಜಾರ್‌ನಲ್ಲಿ ಇಲ್ಲ ಅಂತಂದ್ರೆ ತುರ್ಕೊಂಡಾದ್ರೂ ತಗೋಬಹುದು. ನೆಕ್ಸ್ಟ್ ಒಂದು ಕಡಾಯಿನಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ತುರ್ಕೊಂಡಿರೋ ಕಾಯಿ ತುರಿ ಮತ್ತೆ 1 ಕಪ್ ಆಗುವಷ್ಟು ಬೆಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮ್ ಪೀಸಸ್‌ನ ಹಾಕೊಂಡು ಸ್ವಲ್ಪ ನಾವಿದನ್ನ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಈ ತರ ಸ್ವಲ್ಪ ನಮ್ಮ ಕೈಗೆ ಅಂಟಿನಂಶ ಬರೋ ರೀತಿ ನಾವಿದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಏಲಕ್ಕಿ ಪುಡಿನ ಹಾಕೊಂಡು ಈ ರೀತಿ ಒಂದು ಅಗಲವಾಗಿರುವಂತ ತಟ್ಟೆಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗುವವರೆಗೂ ಹಾಗೆ ಬಿಡಬೇಕು. ನಂತರ ಒಂದು ಪಾತ್ರೆನಲ್ಲಿ 1.5 ಕಪ್ ಆಗುವಷ್ಟು ನೀರು, ಸ್ವಲ್ಪ ತುಪ್ಪ, ಹಾಗೆ ರುಚಿಗೆ ತగ్గಷ್ಟು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ನೀರು ಚೆನ್ನಾಗಿ ಕುದಿಯುವಾಗ ಇದರಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ತುಂಬಾ ಮೈದಾ ಹಿಟ್ಟನ್ನ ಹಾಕಿ ಕಡಿಮೆ ಉರಿನಲ್ಲಿ ನಾವು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಒಂದು ಅರ್ಧಂಬರ್ಧ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನ ಹಾಗೆ ಬಿಡಬೇಕಾಗತ್ತೆ. ಈ 5 ನಿಮಿಷದಲ್ಲಿ ಹೂರ್ಣ ತಣ್ಣಗಾಗಿರುತ್ತೆ. ಈಗ ಸ್ವಲ್ಪ ಸ್ವಲ್ಪ ಈ ರೀತಿ ಹೂರ್ಣನ ತಗೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಬೇಕು. ಒಂದು 5 ನಿಮಿಷ ಆದ್ಮೇಲೆ ಈ ಅಕ್ಕಿ ಮುದ್ದೆನ ತಗೊಂಡು ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಒಂಚೂರು ಕೂಡ ಕ್ರ್ಯಾಕ್ಸ್‌ಗಳು ಇರ್ದಂಗೆ ಬಿಸಿ ಇರುವಾಗನೇ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ. ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ನಾವು ಈ ರೀತಿ ನಾದ್ಕೋಬಹುದು. ನೋಡ್ಬೋದು ಈ ತರ ನಾದ್ಕೊಂಡಿದ್ದಾದ್ಮೇಲೆ ನಮಗೆ ಪರ್ಫೆಕ್ಟ್ ಆಗಿ ಈ ಕಡುಬು ಅನ್ನೋದು ಬರುತ್ತೆ. ಇಲ್ಲ ಅಂತಂದ್ರೆ ನಮಗೆ ಕಡುಬು ಅನ್ನೋದು ಕಟ್ ಆಗೋ ಚಾನ್ಸಸ್ ಇರುತ್ತೆ, ಸರಿಯಾಗಿ ಬರೋದಿಲ್ಲ. ಈ ತರ ಸ್ವಲ್ಪ ಹಿಟ್ಟನ್ನ ತಗೊಂಡು ನಾವು ಇದನ್ನ ಚೆನ್ನಾಗಿ ರೌಂಡ್ ಆಗಿ ನಾದ್ಕೊಂಡು ನಂತರ ಈ ರೀತಿ ಮೋದಕ ಮೌಲ್ನಲ್ಲಿ ಈ ಅಕ್ಕಿ ಹಿಟ್ಟನ್ನ ಇಟ್ಕೊಂಡು ಸೆಂಟರ್ ಅಲ್ಲಿ ಸ್ಟಫಿಂಗ್ ನ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಮೋದಕ ಶೇಪ್ಗೆ ಬಂದ್ಬಿಡತ್ತೆ. ಅದು ಇಲ್ಲ ಅಂತಂದ್ರೆ ನೀವು ಈ ರೀತಿ ಲಟ್ಟಿಸ್ಕೊಂಡಾದ್ರೂ ಕಡುಬು ಶೇಪ್ಗೆ ಆದ್ರೂ ಮಾಡ್ಕೊಳ್ಬಹುದು. ಈ ತರ ಮಾಡ್ಕೊಂಡ್ಬಿಟ್ಟು ಸುತ್ತ ನೀರ್ನ ಅಪ್ಲೈ ಮಾಡ್ಕೊಂಡು ಸೆಂಟರ್ ಅಲ್ಲಿ ಸ್ಟಫಿಂಗ್ ನ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ನಮಗೆ ಕಡುಬು ಶೇಪ್ ಕೂಡ ರೆಡಿ ಆಗ್ಬಿಡತ್ತೆ. ಇಲ್ಲಾಂತಂದ್ರೆ ನೀವು ಈ ರೀತಿ ಕರ್ಜಿಕಾಯಿ ಮೌಲ್ಡ್ಗೆ ಹಾಕಿ ಆದ್ರೂ ಮಾಡ್ಕೊಳ್ಬಹುದು, ಯಾವ್ದಾದ್ರು ಸರಿ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಎಡ್ಜಸ್ ನ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇಲ್ಲಾಂತಂದ್ರೆ ಇದನ್ನ ನಾವು ಬೇಯಿಸ್ಕೊಳ್ಳುವಾಗ ಈ ತರ ಸ್ಟೀಮ್ ಮಾಡ್ಕೊಳ್ಳುವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪಾತ್ರೆನಲ್ಲಿ ಈ ರೀತಿ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ನೀರನ್ನ ಚುಮಿಸ್ಕೊಂಡು ನಂತರ ಪ್ಲೇಟ್ನ ಮುಚ್ಚಿ ಒಂದು 10 ರಿಂದ 12 ನಿಮಿಷ ನಾವು ಇದನ್ನ ಸ್ಟೀಮ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆದ ಸರಿಯಾದ ವಿಧಾನದಲ್ಲಿ ನಮಗೆ ಕಡುಬು ಅನ್ನೋದು ರೆಡಿ ಆಗ್ಬಿಡುತ್ತೆ. ನೋಡ್ಬೋದು ಒಂಚೂರು ಕೂಡ ಕ್ರ್ಯಾಕ್ಸ್‌ಗಳು ಬರ್ದಿರ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ಸಹ ಈ ಹಬ್ಬಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್. ಫುಲ್ ವಿಡಿಯೋ ಬಂದು ನೀಲು ಕುಕಿಂಗ್ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡಿ.